ನಮಸ್ಕಾರ ಸ್ನೇಹಿತರೆ. ಮನುಷ್ಯ ಹುಟ್ಟಿನಿಂದ ಹಿಡಿದು ಸಾಯೋ ತನಕ ಬಿದಿರಿನ ಅವಶ್ಯಕತೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಬಿದಿರು ಈ ಮದುವೆ ಮತ್ತು ಇನ್ನಿತರ ಶುಭ ಸಮಾರಂಭಗಳಿಗೆ ಹೆಣ್ಣು ಮಕ್ಕಳಿಗೆ ತವರು ಮನೆಯ ಉಡುಗೊರೆಯಾಗಿ ಬಾಗಿನ ಕೊಡುವುದರ ಮುಖಾಂತರವಾಗಿ ಈ ಬಿದಿರಿನ ಮರವನ್ನು ಕೊಡ್ತಾರೆ. ಹಾಗಾಗಿ ಇನ್ನೂ ಕೂಡ ಒಂದು ಸಿರಿಧಾನ್ಯಗಳನ್ನು ಇಟ್ಟು ರೈತರು ಸುಗ್ಗಿಯ ಕಾಲದಲ್ಲಿ ಬಂದಂತಹ ಎಲ್ಲ ಧಾನ್ಯಗಳನ್ನು ಇಟ್ಟು ಆ ಮರದ ಬಿದಿರಿನಿಂದ ಮಾಡಿರ್ತಕ್ಕಂಥ ಮರಗಳಿಗೆ ಒಂದು ಪೂಜೆ ಪುರಸ್ಕಾರಗಳನ್ನು ಮಾಡಿ ಆ ಒಂದು ಬಿದಿರು ಭಾಳ ಅವಶ್ಯಕತೆ ಭಾಳ ಮುಖ್ಯವಾಗಿರ್ತದೆ. ಹಾಗಾಗಿ ಮನುಷ್ಯ ಹುಟ್ಟಿನಿಂದ ಹಿಡಿದು ಸಾಯೋ ತನಕನೂ ಕೂಡ ಈ ಬಿದಿರಿನ ಒಂದು ಉಪಯೋಗವನ್ನು ಪಡ್ಕೋತಾ ಇದ್ದಾನೆ. ಹಾಗಾಗಿ ಬಿದಿರು ನೀನ್ಯಾರಿಗ ಅಲ್ಲದವಳೆ ಬಿದಿರು ಅಂತಕ್ಕಂಥ ಹಿರಿಕರ ನನ್ನುಡಿ ಹೇಳ್ದಂಗೆ ನೋಡಿ, ಈ ಕಡೆ ಸೈಡೆಲ್ಲ ಕೂಡ ಬಿದಿರು ಥರನೇ ಬೆಳೆದಿದೆ. ಇದೆಲ್ಲ ಸುಮಾರು ಬಿದಿರು ಥರನೇ ಇದೆ. ಹಾಗಾಗಿ ಮನುಷ್ಯನಿಗೆ ಬಿದಿರಿನ ಅವಶ್ಯಕತೆ ಭಾಳ ಇಂಪಾರ್ಟೆಂಟು. ನಾವು ಹುಟ್ಟಿನಿಂದ ಹಿಡಿದು ಸಾಯೋ ತನಕನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬಿದಿರಿನ ಅವಶ್ಯಕತೆ ಪಡಿತಿರ್ತದೆ. ಲಾಸ್ಟ್ಗೆ ಸತ್ತಾಗೂ ಕೂಡ ನಮ್ಮ ಶವವನ್ನು ಒಂದು ಬಿದಿರಿನ ಬೊಂಬಿನಲ್ಲಿ ಒಂದು ಕುರ್ಚು ಕಟ್ಟುವುದರ ಮುಖಾಂತರವಾಗಿ ಅಥವಾ ಚಟ್ಟ ಕಟ್ಟುವುದರ ಮುಖಾಂತರವಾಗಿ ನಮ್ಮನ್ನು ಒಂದು ಮೆರವಣಿಗೆ ಮುಖಾಂತರ ಆ ಒಂದು ಸ್ಮಶಾನ ತನಕ ಸಮಾಧಿ ಗಂಟ ಬಂದು ಆ ಒಂದು ಬಿದಿರಿನ ಒಂದು ಇವತ್ತು ಮನುಷ್ಯ ಎಷ್ಟೇ ಆಸ್ತಿ ಸಂಪಾದನೆ ಮಾಡಲಿ, ಎಷ್ಟೇ ಶ್ರೀಮಂತನಾಗಲಿ, ಎಷ್ಟೇ ಕೋಟ್ಯಾಧಿಪತಿ ಆಗಿರಲಿ, ಆತ ಕೂಡ ತಿನ್ನೋದು ಎರಡೇ ತುತ್ತನ್ನು, ಉಡೋದು ಒಂದೇ ಜೊತೆ ಬಟ್ಟೆ, ಹಾಕೊಳ್ಳೋದು ಒಂದೇ, ಎಷ್ಟೋ ಚಪ್ಪಲಿಗಳಿದ್ರೂ ಕೂಡ ಹಾಕೊಳ್ಳೋದು ಒಂದೇ ಜೊತೆ ಚಪ್ಪಲಿ. ಹಾಗಾಗಿ ಮನುಷ್ಯ ಎಷ್ಟೆಲ್ಲ ಸಂಪಾದನೆ ಮಾಡಲಿ, ಏನೆಲ್ಲ ಮಾಡಲಿ, ವಿಜ್ಞಾನದ ಎಷ್ಟೇ ಆವಿಷ್ಕಾರಗಳನ್ನು ಮಾಡಿರಲಿ, ಮನುಷ್ಯನಿಗೆ ದೇಹದಲ್ಲಿ ಆತ್ಮ ದೇಹದಿಂದ ಹೊರಗಡೆ ಬಂದಾಗ ಆತನ ಈ ಒಂದು ಶರೀರಕ್ಕೆ ಬೆಲೆ ಇರೋಕ್ಕಿಲ್ಲ, ಆತ್ಮಕ್ಕೆ ಮಾತ್ರ ಬೆಲೆ. ಹಾಗಾಗಿ ಆ ಶರೀರ ದೇಹದಿಂದ ಹೊರಗಡೆ ಹೋದಾಗ ಆತನ ದೇಹ ಮಣ್ಣಲ್ಲಿ ಸುಡ್ತಾರೆ. ಹಾಗಾಗಿ ಬಿದಿರಿನ ಮುಖಾಂತರ ಆತನನ್ನು ಮೆರವಣಿಗೆ ಮಾಡ್ಕೊಂಡೋಗಿ ಅಲ್ಲಿ ಚಿತಾಭಸ್ಮದಲ್ಲಿ ಆ ಚಿತೆಯಲ್ಲಿ ಆತನನ್ನು ಇಟ್ಟು ಭಸ್ಮ ಮಾಡ್ತಾರೆ. ಹಾಗಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಒಳ್ಳೆಯ ನಡೆ, ನುಡಿ, ಸ್ವಭಾವ, ಸಂಸ್ಕಾರ, ಇನ್ನಿತರ ಒಳ್ಳೊಳ್ಳೆ ಗುಣಗಳನ್ನು ಅಳವಡಿಸ್ಕೊಂಡ್ರೆ ಮನುಷ್ಯ ಇನ್ನೂ ಕೂಡ ಒಂದು ಈಗೇನು ಹೇಳೋಕ್ಕಾಗಲ್ಲ ಬಿಡಿ. ಈಗ 30-45 ವರ್ಷಕ್ಕೆ ಚಿಕ್ಕ ವಯಸ್ಸಿಗೆ ತೀರೋಗ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಒಳ್ಳೊಳ್ಳೆಯ ಗುಣಗಳನ್ನ ಇಟ್ಕೊಂಡ್ರೆ ಮನುಷ್ಯ ಇನ್ನೂ ಕೂಡ ಒಳ್ಳೆಯ ಸ್ವಭಾವ ಸಂಸ್ಕಾರನ ಇಟ್ಕೊಂಡ್ರೆ ಇನ್ನೂ ಕೂಡ ಒಂದು 5 ವರ್ಷ 10 ವರ್ಷ ಬದುಕ್ತಾನೆ ಅನ್ನೋಂಥ ಒಂದು ಭರವಸೆಯಲ್ಲಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.